ಈ 3 ಸಮಯದಲ್ಲಿ ಸಂಭೋಗ ಮಾಡಲೇಬಾರದು. 1. ಹೆಂಗಸರು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿದ ನಂತರ ಗಂಡಸರು ಯಾವತ್ತೂ ಅವರ ಜೊತೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಾರದು. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಅವರು ದೇವರ ಪೂಜಾ ವಿಧಿ ವಿಧಾನದಲ್ಲಿ ಮಗ್ನರಾಗಿರುತ್ತಾರೆ. ಅಂತಹ ಕಾರ್ಯದಲ್ಲಿ ತೊಡಗಿದ ಹೆಂಗಸರನ್ನು ಯಾವತ್ತೂ ಕೂಡ ಸಂಭೋಗ ಕ್ರಿಯೆಯಲ್ಲಿ ಎಳೆದು ತರಬಾರದು. ಅದು ದೇವರಿಗೂ ಕೂಡ ಇಷ್ಟ ಆಗುವುದಿಲ್ಲ. 2. ಸ್ನೇಹಿತರೆ, ಇನ್ನು ಗ್ರಹಣದ ಸಮಯದಲ್ಲಿ ಯಾವತ್ತೂ ಕೂಡ ಗಂಡ ಹೆಂಡತಿ ಮಿಲನ ಆಗಲೇಬಾರದು. ಈ ಸಮಯದಲ್ಲಿ ಗಂಡ ಹೆಂಡತಿ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾದರೆ ಹುಟ್ಟುವ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡುವ ಅಪಾಯದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಇಂತಹ ತಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಲು ಹೋಗಬೇಡಿ. ಇಲ್ಲಸಲ್ಲದ ತೊಂದರೆಗೆ ಸಿಲುಕುವ ಬದಲು ಗ್ರಹಣ ಮುಗಿದ ನಂತರ ನೀವು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು. 3. ಮಹಿಳೆಯರಿಗೆ ಪೀರಿಯಡ್ಸ್ ಆದಾಗ ಗಂಡಂದಿರು ಯಾವತ್ತೂ ಕೂಡ ಅವರನ್ನು ಸಂಭೋಗ ಮಾಡಲು ಬಲವಂತ ಮಾಡಬಾರದು. ಇಂತಹ ಸಮಯದಲ್ಲಿ ಸಂಭೋಗ ಮಾಡುವುದು ತುಂಬಾನೇ ಅಪಾಯಕಾರಿ. ಪೀರಿಯಡ್ಸ್ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾನೇ ನೋವಾಗುತ್ತಿರುತ್ತದೆ. 5 ದಿನಗಳ ಸಮಯದಲ್ಲಿ ಅಂತಹ ಯಾವುದೇ ಕೆಲಸವನ್ನು ನೀವು ಮಾಡಲೇಬಾರದು. ಅದು ಅವರ ಆರೋಗ್ಯಕ್ಕೂ ಕೂಡ ಪರಿಣಾಮವನ್ನುಂಟು ಮಾಡುತ್ತದೆ. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ. ಮನೆಯ ನಂದಾದೀಪ ಕೂಡನು ಅಂತಾರೆ. ಅಂತಹ ಹೆಣ್ಣಿಗೆ ನಾವು ಯಾವತ್ತೂ ಕೂಡ ಅಗೌರವ ತೋರಿಸಬಾರದು. ಬಲವಂತವಾಗಿ ಸಂಭೋಗ ಕ್ರಿಯೆಯಲ್ಲಿ ಅವರ ಜೊತೆ ಭಾಗಿಯಾಗಬಾರದು. ಅದಕ್ಕೆ ಸಮಯ, ಸಂದರ್ಭ ಎಲ್ಲವೂ ಕೂಡ ಇರುತ್ತೆ. ಅವರ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿ. ಅವರನ್ನು ಯಾವತ್ತೂ ಕೂಡ ನೋಯಿಸಬೇಡಿ. ಆಗ ಮಾತ್ರ ಹೆಣ್ಣು ನಿಮಗೆ ನಿಜವಾಗಲೂ ಮನಸಾರೆ ಒಲಿಯೋದು. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.